ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಆಬ್ವಿಯಸ್ಲಿ ಗೊತ್ತಿರುತ್ತೆ ತಮ್ಮನೇಲಿ ನೋಡಿ. ಹೌದು, ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗಿದ್ದಾಯಿತು, ಈಗ ಬಿಡೋದಷ್ಟೇ. ಸೊ ಬಿಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸೋದನ್ನ ಮರಿಬೇಡಿ. ಲೆಟ್ಸ್ ಗೋ. ರೀಚ್ ಆದ್ವಿ ಈಶಾ ಫೌಂಡೇಶನ್ನಿಗೆ. ಸೊ ನೋಡಿ, ಪ್ಲೇಸ್ ಎಲ್ಲ ಏನು ಸಕ್ಕದಾಗಿದೆ. ಇಲ್ಲಿ ನಮಗೆ ಗೊತ್ತಿರಲಿಲ್ಲ, ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ಯಾವ್ಯಾವ ಥರ ಇದೆ ಅಂತ. ಸೊ ಈ ಥರ ಎಲ್ಲ ಪ್ಲೇಸ್ ಇದೆ ಅಂತ ಅಂದಿದ್ರೆ ಬಿಫೋರೇ ಪ್ಲ್ಯಾನ್ ಮಾಡಿಕೊಂಡು ಏನಾದರೂ ವೀಡಿಯೋಸ್ ಮಾಡ್ಬೋದಾಯಿತು. ನೋಡಿ, ವೆಲ್ಕಮ್ ಮಾಡ್ತಿದ್ದಾರೆ ಆದಿಯೋಗಿಗೆ. ಸೊ ಇಲ್ಲೆಲ್ಲ ಆ್ಯಕ್ಚುಲಿ ಚೆನ್ನಾಗಿದೆ, ಫುಲ್ಲು ಸರೌಂಡಿಂಗ್ ಎಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ. ವೀಡಿಯೋ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ ಬರ್ಬೋದು. ಬಟ್ ನನಗೆ ಹೆವಿ ದೂರ ಆಗುತ್ತೆ, ಕೆಂಗೇರಿಯಿಂದ ಅಷ್ಟು ದೂರ ಹೋಗಬೇಕು ಅಂದರೆ ಸ್ವಲ್ಪ ಡಿಫಿಕಲ್ಟ್. ಬಟ್ ವೈಬೆಲ್ಲ ಎಂಜಾಯ್ ಮಾಡಬೇಕು ಅಂತಂದರೆ ಹೋಗಲೇಬೇಕು. ಸೊ ತುಂಬ ಚೆನ್ನಾಗಿತ್ತು, ಫುಲ್ಲು ರೋಡೆಲ್ಲ ಸಕ್ಕತ್ತಾಗಿತ್ತು. ಸುತ್ತಮುತ್ತ ವಾತಾವರಣ ಎಲ್ಲ ಬ್ಯೂಟಿಫುಲ್ ಅಂತ ಹೇಳ್ಬೋದು. ನೋಡ್ಕೊಂಬನ್ನಿ. ಅದೇ ಹತ್ರ ಈಶಾ ಫೌಂಡೇಶನ್ಗೆ ಬಂದಿದ್ದೀವಿ ಗಾಯ್ಸ್ ನಾವೆಲ್ಲರೂ. ಶಿವ ಹೆಂಗಿದೆ ಅಂತ ಆದಿಯೋಗಿ. ಸೊ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗೇ ಇತ್ತು ಆ ವೆದರು. ನಾವು ಹೋಗಿದ್ದ ಟೈಮಲ್ಲಿ ಮಳೆನೂ ಕೂಡ ಬರ್ತಾಯಿತ್ತು ಲೈಟಾಗೆ. ಸಾಕಾದಾಗೆ ಎಂಜಾಯ್ ಮಾಡಿದ್ವಿ. ಆ ವೈಬೇ ಬೇರೆ, ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೋಬೋದು. ಆ್ಯಂಡ್ ಇದು ಲೈಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗೋದು 7:30ಗೆ ಅಂತ ಅಂದರು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತಿದ್ವಿ. ಸ್ಟಾರ್ಟ್ ಆಗಿದೆ ಇವಾಗ, ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಜನ ಗಾಯ್ಸ್. ಎಷ್ಟು ಜನ ಅಂತಂದರೆ ನೋಡಿ, ಎಷ್ಟು ಜನ ಇದ್ದಾರೆ ಅಂತ. ಸೊ ಸಕ್ಕದಾಗಿತ್ತು ಆ ವೈಬು. ಆ ನೈಟ್ ಟೈಮಲ್ಲಿ ಆ ಲೈಟಿಂಗ್ಸಲ್ಲಿ ನೋಡೋದೆ ನೋಡಿ ಎಷ್ಟು ಗುಡ್ ವೈಬ್ಸ್ ಅಂತ ಅಂದರೆ. ಸೊ ನೀವು ನೋಡ್ಕೊಂಬನ್ನಿ, ನೀವು ಗುಡ್ ವೈಬ್ ಮಾಡಿ. ಇದಿರಲ್ಲ ಏನು ಸಕ್ಕದಾಗಿದೆ ಅಂತ. ಅದು ಒಂದೊಂದು ಆ ಲೈಟಿಂಗ್ಸ್ ಕ್ರೇಜಿಯಾಗಿ ಅಂತ ಅನ್ಕೋಬೋದು. ಮೈಯೆಲ್ಲ ಫುಲ್ಲು ಒಂಥರ ರೋಮಾಂಚನ ಆದಂಗೆ ಆಗುತ್ತೆ. ನಿಜ ನನಗೆ ಗೂಪ್ಸಂಪ್ಸ್ ಎಲ್ಲ ಬಂತು. ಅಷ್ಟು ಸಕ್ಕದಾಗೆ ಒಂದೊಂದು ಲೈಟಿಂಗ್ಸಲ್ಲೂ ಒಂದೊಂದು ಕಥೆನ ಹೇಳ್ಕೊಂಡು ಅದ್ರ ತಕ್ಕನಾಗೆ ಮ್ಯೂಸಿಕ್ಕು. ಸೊ ನಾನು ಮ್ಯೂಸಿಕ್ ಜಾಸ್ತಿ ನಿಮಗೆ ತೋರ್ಸೋದಕ್ಕಾಗಲ್ಲ, ಬಿಕಾಸ್ ನಿಮ್ಗೆಲ್ರಿಗೂ ಗೊತ್ತು ಕಾಪಿರೈಟ್ ಬರುತ್ತೆ ಅಂತ. ಸೊ ಅದಕ್ಕೆ ವಾಯ್ಸ್ ಓವರಲ್ಲೇ ಹೇಳ್ತಿದ್ದೀನಿ. ಆ ಸ್ನೇಕ್ ಬರುತ್ತೆ, ಹಾವು ಬರುತ್ತೆ ಕತ್ತತ್ರ, ಸಾಕಾದಾಗಿರುತ್ತೆ ಆ ಸೀನ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನನಗೆ ಆ ಮೂನ್ ಲೈಟದೇ ಸಿಕ್ಕಾಬಟ್ಟೆ ಇಷ್ಟ ಆಗಿದ್ದು. ಆ್ಯಂಡ್ ಆ ಫೇಸು ಈಗ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ, ಅರ್ಧನಾರೀಶ್ವರ ಥರ ಬರೋದು ಅದೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ಗಾಯ್ಸ್. ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ. ಲೈಫಲ್ಲೇ ನಾನು ಅಷ್ಟು ಖುಷಿಪಟ್ಟಿರಲಿಲ್ಲ ಸೀರಿಯಸ್ಲಿ. ನಾನು ಹೋಗಿ ನೋಡಿ, ಯೂಶ್ವಲಿ ನಾನು ನೋಡಿದ್ದೆ ಹೋಗಿರೋ ಟೈಮಲ್ಲಿ, ಅಂದರೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಇಲ್ಲಿ. ಆದರೆ ನಾನು ಮುಂಚೆ ಎಲ್ಲ ವೀಡಿಯೋಸಲ್ಲೆಲ್ಲ ನೋಡಿದೆ, ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ತಿತ್ತು. ಬಟ್ ಅಷ್ಟು ವೈಬ್ ಕೊಡ್ತಿರ್ಲಿಲ್ಲ. ಬಟ್ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಗಾಯ್ಸ್, ಸೀರಿಯಸ್ಲಿ ಹೇಳ್ತೀನಿ, ನೆಕ್ಸ್ಟ್ ಲೆವೆಲ್ ಫೀಲ್ ಅಂತಲೇ ಹೇಳ್ಬೋದು. ತುಂಬ ಹತ್ರದಿಂದ ಆ ಫೀಲ್ ಮಾಡಿ, ಈ ಫುಲ್ಲು ಡಾರ್ಕ್ ಪ್ಲೇಸಲ್ಲಿ ಅದು ಮಾತ್ರ ಕಾಣಿಸ್ತಾ ಇರುತ್ತೆ. ಆ ಫೀಲ್ ಹೆಂಗೆ ಅಂದರೆ ನಮ್ಮ ಕಣ್ಮುಂದೆನೇ ಎಲ್ಲ ನಡೀತಿದೆ ಅನ್ನೋ ಥರ ಫೀಲಾಗಿ ಕೊಡುತ್ತೆ. ನೆಕ್ಸ್ಟ್ ಲೆವೆಲು. ನನ್ನ ಫ್ಯಾಮಿಲಿಯವರೆಲ್ಲರೂ ಅಂತೂ ಸಿಕ್ಕಾಬಟ್ಟೆ ಖುಷಿ ಆಗೋದ್ರು. ನಮ್ಮ ಮಮ್ಮಿನೂ ಕೂಡ ಹೇಳ್ತಾಯಿದ್ರು, ನನಗೆ ಲೈಫಲ್ಲಿ ಮತ್ತೆ ತುಂಬ ಲಾಂಗ್ ಬ್ಯಾಕ್ ಆದಮೇಲೆ ತುಂಬ ಖುಷಿಯಾಗಿದ್ದು ಇದನ್ನು ನೋಡಿದ್ಮೇಲೆ, ಈಶಾ ಫೌಂಡೇಶನ್ಗೆ ಬಂದಮೇಲೆ.
ಈ ಲೈಟಿಂಗ್ಸ್ನೆಲ್ಲ ನೋಡಿದ್ಮೇಲೆ ಅಂತ. ಸೊ ಈ ಲೈಟಿಂಗ್ಸ್ನೆಲ್ಲ ಸಿಕ್ಕಾಬಟ್ಟೆ ಬ್ಯೂಟಿಫುಲ್ಲಾಗಿ ಕಾನ್ಸೆಪ್ಟ್ ಮಾಡ್ಕೊಂಡು ಸಕ್ಕತ್ತಾಗಿ ಮಾಡಿದ್ದಾರೆ. ನನಗಂತೂ ಹೆವಿ ಇಷ್ಟ ಆಯಿತು ಗೈಸ್. ನಿಮಗೇನು ಇಷ್ಟ ಆಯಿತಾ ಇಲ್ವಾ ಹೇಳಿ. ಆಬ್ವಿಯಸ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇಷ್ಟ ಆಗಿದ್ರೆ ನೀವು ವಿಸಿಟ್ ಮಾಡಿದರೆ ನಾನು ಹೋಗಿದ್ದೀನಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಗೈಸ್. ನೋಡಿ ಆ ಸ್ನೇಕ್ ಬರೋದು ಎಷ್ಟು ಬ್ಯೂಟಿಫುಲ್ಲಾಗೆ ಮಾಡ್ಕೊಂಡಿದ್ದಾರೆ ಅಂತ. ಸೊ ಸೀರಿಯಸ್ ಆಗಿ ಅಲ್ಲಿ ಆ ಸ್ನೇಕು ನಿಜವಾಗ್ಲೂ ಮೂವ್ ಆಗ್ತಿದೆಯೋ, ನಿಜವಾದ ಸ್ನೇಕೇ ಬಂದಿದೆ ಅನ್ನೋ ಥರ ಫೀಲ್ ಆಯಿತು. ನಮ್ಮ ಮಮ್ಮಿನೂ ನಮ್ಮ ಅತ್ತೆನೂ ಹಂಗೆ ಕೇಳ್ತಾಯಿದ್ರು, ನಿಜವಾದ ಹಾವ ಅದು ಅಂತ. ಅಷ್ಟು ಸಕ್ಕದಾಗೆ ನಿಜವಾಗ್ಲೂ ನಡೆಯೋ ಥರನೇ ತೋರಿಸಿದ್ದಾರೆ. ಸೊ ಇದು ನೆಕ್ಸ್ಟ್ ಲೆವೆಲು. ನನಗಂತೂ ಇದ್ರ ಬಗ್ಗೆ ಹೇಳ್ತಾನೆ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಪ್ಲೀಸ್ ಗೈಸ್, ನೀವು ಯಾರ್ಯಾರೆಲ್ಲ ಇನ್ನೂ ಹೋಗಿಲ್ಲ ಇಲ್ಲಿಗೆ, ಪ್ಲೀಸ್ ವಿಸಿಟ್ ಮಾಡಿ. ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ದೂರನೇ ಇದೆ, ಬಟ್ ಅಲ್ಲಿ ಹೋದ್ಮೇಲೆ ನಿಮಗೆ ಆ ವೈಬು ಬರುತ್ತಲ್ಲ, ಇದೆಲ್ಲ ನೋಡಾದ್ಮೇಲೆ ನಿಮಗೆ ಆ ವೈಬೇ ಚೇಂಜ್ ಆಗೋಗುತ್ತೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ವೈಬು, ಪಾಸಿಟಿವ್ ವೈಬು ಎಲ್ಲ ಬರುತ್ತೆ. ಆ ಫೀಲ್ ಕಲರ್ಫುಲ್ಲಾಗಿ ತೋರಿಸಿದ್ದಾರೆ. ಸಕ್ಕತ್ತಾಗಿದೆ. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ನೋಡಿ ಗೈಸ್, ಇವಾಗ ಏನು ಸಕ್ಕತ್ತಾಗಿ ಕಾಣಿಸುತ್ತೆ ಅಂತಂದರೆ, ಸೀರಿಯಸ್ಲಿ ಇದೆಲ್ಲ ತುಂಬ ಟ್ಯಾಲೆಂಟ್ ಇರೋರೇ ಮಾಡಬೇಕು. ಕ್ರೇಜಿ. ನೋಡಿ, ಇದನ್ನೇ ನಾನು ಆವಾಗಲೇ ಹೇಳಿದ್ದು, ಅರ್ಧನಾರೀಶ್ವರ ಥರ ತೋರಿಸ್ತಾರೆ, ಕ್ರೇಜಿಯಾಗಿ ಕಾಣಿಸುತ್ತೆ ಅಂತ. ಯಪ್ಪ ಸೀರಿಯಸ್ ಆಗಿ ನನಗೆ ನಿಜವಾಗ್ಲೂ ದೇವರೇ ಕಣ್ಮುಂದೆ ಕಾಣಿಸ್ತಿದ್ದಾರೇನೋ ಅನ್ನೋ ಥರ ಫೀಲ್ ಕೊಟ್ಬಿಡ್ತು. ಅಷ್ಟು ಚೆನ್ನಾಗಿತ್ತು. ಬಿಕಾಸ್ ಆ ಡಾರ್ಕ್ ಪ್ಲೇಸಲ್ಲಿ ನೋಡೋದ್ರಿಂದ ಎದುರುಗಡೆನೆ ನಮ್ಮ ಕಣ್ಮುಂದೆನೇ ನಿಜವಾಗ್ಲೂ ಬಂದುಬಿಡಿದೆ ಅನ್ನೋ ಥರ ಫೀಲ್ ಕೊಡುತ್ತೆ. ನನಗಂತೂ ಎವ್ವಿ ಇಷ್ಟ ಆಯಿತು ಗೈಸ್. ಸೊ ಇನ್ನೂ ಜಾಸ್ತಿ ತೋರ್ಸೋದಕ್ಕಾಗಲ್ಲ. ಸೊ ಫುಲ್ ಕಂಪ್ಲೀಟಾಗಿ 15 ಮಿನಿಟ್ಸ್ವರೆಗೂ ತೋರಿಸ್ತಾರೆ. 15 ಮಿನಿಟ್ಸ್ವರೆಗೂ ಲೈಟಿಂಗ್ಸಲ್ಲೇ ಕಲರ್ಫುಲ್ಲಾಗಿ ಒಂದೊಂದೂ ಡಿಫ್ರೆಂಟಾಗಿ ಕ್ರೇಜಿಯಾಗಿ ತೋರಿಸ್ತಾರೆ. ಸೊ ನೀವು ನೋಡಬೇಕು ಅಂದರೆ ಪ್ಲೀಸ್ ವಿಸಿಟ್ ಮಾಡಿ, ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಖುಷಿಯಾಗಿ ಬರ್ತೀರಾ, ಗುಡ್ ವೈಬ್ಸಿಂದ ವಾಪಸ್ ಬರ್ತೀರಾ ಅಂತ ಹೇಳ್ತೀನಿ. ಸೊ ಪ್ಲೀಸ್ ವಿಸಿಟ್. ಮನೆಗೆ ಇವಾಗ ರೀಚ್ ಆದ್ವಿ. ಸ್ವಲ್ಪ ಫ್ರೆಶ್ ಅಪ್ ಆದೆ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗ್ಬಿಟ್ಟಿತ್ತು. ಟೆಂಪಲೆಲ್ಲ ಮುಗಿಸ್ಕೊಂಡು ಬಂದು ಲೇಟ್ ಆಗೋಗ್ಬಿಟ್ಟಿದೆ. ಸೊ ಈಗ ರೆಸ್ಟ್ ಮಾಡುವಂಥ ಸಮಯ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಮೀ ಗೈಸ್.